ದೇವ್ಕಿ ಹೊರಡೋಣ. ಅಯ್ಯೋ ಎಲ್ಲಿ ಹೊರಡ್ರಿ? ನಿಮ್ಗೆ ಇಲ್ಲೇ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದೀವಿ. ಹಾಗಲ್ಲಮ್ಮ, ಇಲ್ಲಿ ನನ್ನ ಗೆಳೆಯನ ದೇವಸ್ಥಾನದಲ್ಲಿ ಒಂದು ಛತ್ರ ಇದೆ, ಅಲ್ಲಿಗೆ ಬರ್ತೀವಿ ಅಂತ ನಾನು ಫೋನ್ ಮಾಡಿ ಹೇಳ್ಬಿಟ್ಟಿದ್ದೆ. ಮನೇಲಿ ಉಳಿಯೋದಕ್ಕೂ ಸಂಕೋಚನ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬೆಂಗಳೂರಿಗೂ ಬಂದರೂ ಗೆಳೆಯನ ಮನೆಗೆ ಹೋಗ್ತಾ ಇದ್ರೆ ಅವನು ಬೇಸರ ಪಡ್ತಾನಲ್ವೇ, ಆ ಕಾರಣಕ್ಕಷ್ಟೇ. ಇಷ್ಟು ವರ್ಷ ಆದ್ಮೇಲೆ ಈ ಆಸ್ತಿ ನಮ್ಮ ಕೈ ಸೇರ್ತಾರೆ. ಈಗ ನಿನ್ನಿಂದ ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರೋಗಾಗುತ್ತೆ. ಆಮೇಲೆ ನನಗೂ ನಿನಗೂ ಆ ಮಂಗಳೂರಿನ ಹಂಚಿನ ಮನೆನೇ ಗತಿ. ಪ್ರದೀಪ, ನೀನು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ 10 ಸಾರಿ ಯೋಚನೆ ಮಾಡಬೇಕು. ಅರ್ಥ ಆಗತ್ತಪ್ಪ ನನಗೆ, ನೀ ಹೇಳ್ತಿರೋದು ಅರ್ಥ ಆಗತ್ತೆ. ನಾನೇನು ಎಡವಟ್ ಮಾಡ್ಕೊಳಲ್ಲ, ಹುಷಾರಾಗಿರ್ತೀನಿ. 11:15 ನಾನು ವಾಪಸ್ ಇರ್ತೀನಿ. ನಾನು ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು. ಮನೆ ಮಗನಾಗಿ ದೇವಸ್ಥಾನ ಜವಾಬ್ದಾರಿ ವಹಿಸ್ಕೋಬೇಕಿತ್ತು. ಆದ್ರೆ ಸಾರಿ ಕೇಳೋದಿದ್ರಲ್ಲಿ ಏನಿದೆ ವಿಷಯ? ಏನಿಲ್ಲ. ಮದ್ವೆ ಆದ ನೆನಪಿಟ್ರೆ ಅವ್ರು ನನ್ನೂರು ಅನ್ನೋದಕ್ಕೆ ನನ್ನ ಹತ್ರ ಏನು ಸಾಕ್ಷಿ ಇಲ್ಲ. ಅಮೆರಿಕಕ್ಕೆ ಹೋಗೋದ್ರೊಳಗೆ ಒಂದೇ ಬಾರಿ ಅವ್ರನ್ನ ನೋಡೋಕ್ಕಾಗಿದ್ರೆ ಸಾಕಿತ್ತು. ಆಗ ಅವ್ರು ದೂರ ಇದ್ರು ನಾನು ಒಂಟಿ ಅಂತ ಅನ್ನಿಸ್ತಿರ್ಲಿಲ್ಲ. ಅವ್ರ ನೆನ್ಪೊಂದೇ ಸಾಕು ನನಗೆ ಬದುಕೋಕೆ. ವಿಶು ಈ ಜವಾಬ್ದಾರಿನ ನಡೆಸ್ಕೊಂಡು ಹೋಗಿದ್ರೆ ಒಳ್ಳೇದಿತ್ತು. ಅವನಿಗಳೆ ಮನಸ್ಸಿದೆ, ಆಸಕ್ತಿ ಇಲ್ಲ. ಕೊನೆ ಪಕ್ಷ ಪ್ರದೀಪ್ ಆದರೂ ಈ ಸಂಸ್ಕೃತಿನ ಪರಂಪರನ್ನ ಉಳಿಸ್ಕೊಂಡು ಹೋಗ್ಲಿ. ಫ್ರೆಂಡ್ಸ್, ಈ ಆಸ್ತಿಗೆ ನಾನೇ ಒಡೆಯ, ಈ ದೇವಸ್ಥಾನಕ್ಕೆ ನಾನೇ ಬಾಸ್. ಈ ಬಾಸಿನ ಪರ್ಮಿಷನ್ ಇಲ್ಲದೆ ಈ ದೇವಸ್ಥಾನದಲ್ಲಿ ಗಂಟೆ ಇದೆಯಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ಗಂಟೆ ಹೊಡೆಯಂಗಿಲ್ಲ. ನೀನ್ ಅವ್ರ ಮನೆಗೆ ಅಂತ ಹೊರಟೋಡು, ಅರ್ಧ ದಾರಿಗೆ ಯಾಕೆ ವಾಪಸ್ ಬಂದೆ? ನಾನು ಹೇಗೆ ಹೋಗ್ಲಿ ಕೃಷ್ಣ? ಅಲ್ಲಿ ಅವ್ರೆಲ್ರೆದ್ರಿಗೆ ನನ್ನ ಮುಖ ತೋರಿಸ್ಲಾ? ಹೋಗು, ನೀನ್ ಯಾರು ತಡೆಯೋಕ್ಕಾಗಲ್ಲ. ನೀನು ಆ ಮನೆ ಸೊಸೆ, ವಿಶುಗೆ ಧರ್ಮಪತ್ನಿ. ನಿಮ್ಮಿಬ್ಬರನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಆದ್ರೆ ನಾನು ಹೇಗೆ ಹೋಗ್ಲಿ? ಬೆಂಗಳೂರು ಹೇಗಿದೆ ಅಂತನೂ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಆರಂಭ ಇದ್ದೇ ಇರುತ್ತೆ. ಈಗ ನೀನು ನಿನ್ನ ಬದುಕಿನ ಹೊಸ ಪ್ರಯಾಣಕ್ಕೆ ಮೊದಲ ಹೆಜ್ಜೆ ಇಡದೀಯ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನಗೆ ನಿನ್ನ ಭಕ್ತಿ ಮೇಲೆ ನಂಬಿಕೆ ಇಲ್ವಾ? ಇಲ್ಲ ಕೃಷ್ಣ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಹೋಗ್ತೀನಿ, ಈಗಲೇ ಹೋಗ್ತೀನಿ.